ಫ್ರೆಂಡ್ಸ್ ನಮಸ್ಕಾರ. ನಮ್ಮಲ್ಲಿ ಒಂದು ಗೇರ್ ಬಾಕ್ಸ್ ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ ಅಂತ ನಮ್ಮ ಫ್ರೆಂಡ್ ಒಬ್ಬರು ಫೋನ್ ಮಾಡಿದರು. ಸೊ ಅಲ್ಲಿ ಹೋಗಿ ಚೆಕ್ ಮಾಡೋಕ್ಕೆ ಹೋದರೆ, ಸೊ ಅಲ್ಲಿ ಎಲ್ಲ ಚೇಂಜ್ ಮಾಡಿದ್ದಾರೆ ಅವರು. ಅಲ್ಲಿ ಒಂದೇ ಒಂದು ಟೀತ್ ಮಾತ್ರ ಟ್ವಿಸ್ಟ್ ಆಗಿದೆ. ಸೊ ಗೇರ್ ಬಾಕ್ಸು ಬೇರಿಂಗ್ ಹೋಗ್ಬಿಟ್ಟು ಅದರದ್ದು ಪುಡಿ ಒಂದು ಬಂದ್ಬಿಟ್ಟು ಒಂದು ಪೀಸು. ಸೊ ಆ ಗೇರ್ದು ಕಣ್ಣು ನೋಡಿ, ಆ ಪೆನ್ ಕುಂತಿದೆಯಲ್ಲ ಕರೆಕ್ಟಾಗಿ ಅಲ್ಲಿ ನೋಡಿ, ಕರೆಕ್ಟಾಗಿ ಆ್ಯಂಗಲ್ ಟ್ವಿಸ್ಟ್ ಆಗಿದೆ. ಸೊ ಅದರಿಂದ ನಮ್ಗೆ ಏನಾಗ್ತಾಯಿದೆ ಅಂದರೆ, ಫಸ್ಟ್ ಗೇರಲ್ಲಿ ಹೋಗ್ತಾ ಇರ್ತೀವಿ, ಸೆಕೆಂಡ್ ಗೇರಲ್ಲಿ ಒಂದು ಹಮ್ಮಿಂಗ್ ಸೌಂಡ್ ಬರ್ತಾಯಿದೆ. ಒಂದು 40 ಸ್ಪೀಡು 50 ಸ್ಪೀಡ್ ಹೋಗ್ಬಿಟ್ಟು ನಾವು ಆ್ಯಕ್ಸಿಲೇಟ್ರಿಂದ ಕಾಲು ತೆಗೆದ ಮೇಲೆ, ಸೊ ಅಲ್ಲಿಂದ ಮತ್ತೆ ಗರ 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 ಅಂತ ಒಂದು ಹಮ್ಮಿಂಗ್ ಸೌಂಡ್ ಬರ್ತಾಯಿದೆ. ಸೊ ಎಲ್ಲ ಮಾಡಿದ್ದಾರೆ. ಮತ್ತೆ ಸೆಕೆಂಡ್ ಟೈಮ್ ಬಿಚ್ಚಿದ ಮೇಲೆ ಸರಿ ಅಂತ ಫೋನ್ ಮಾಡಿದ್ರೆ ಡೌಟ್ ಇದೆ ಅಂತ ಜಸ್ಟ್ ಹೋದ್ಮೇಲೆ ನೋಡಿದ್ರೆ ಅಲ್ಲಿ ಫೈನಲ್ ಗೇರು ಇಲ್ಲಿ ನೋಡಿ. ಸೊ ಇದರಲ್ಲಿ ಒಂದು ಟೀತ್ ಡ್ಯಾಮೇಜ್ ಆಗಿದೆ. ಈ ಒಂದು ಟೀತ್ ಡ್ಯಾಮೇಜು, ಎರಡನೇದು ಇಲ್ಲಿ ಫೈನಲ್ ಗೇರು ಅಂದರೆ ಔಟ್ಪುಟ್ ಶಾಫ್ಟು. ಅಂದರೆ ಇನ್ಪುಟ್ ಶಾಫ್ಟ್ ಚೆನ್ನಾಗಿದೆ, ಔಟ್ಪುಟ್ ಶಾಫ್ಟು ಡಿಫರೆನ್ಷಿಯಲ್ದು ಫೈನಲ್ ಗೇರ್ ಅಂತೀವಿ. ಈ ಫೈನಲ್ ಗೇರಲ್ಲಿ ಒಂದು ಟೀತ್ ಡ್ಯಾಮೇಜ್ ಆಗಿದೆ. ಸೊ ಇದು ಮೇಯ್ನ್ ರೀಸನ್ ಹೆಂಗಾಗಿದೆ ಅಂದರೆ, ಸೊ ಗೇರ್ ಬಾಕ್ಸ್ ಬೇರಿಂಗ್ ಸ್ವಲ್ಪ ನಾಯ್ಸ್ ಇತ್ತು. ಸೊ ಆ ಟೈಮಲ್ಲಿ ಅಬ್ಸರ್ವ್ ಮಾಡಿಲ್ಲ. ಸೊ ಹಂಗೆ ಓಡಿಸಿ ಸೊ ಇವಾಗ ದೊಡ್ಡದಾಗಿ ಖರ್ಚು ಬಂದಿದೆ. ಸೊ ಇವಾಗ ನಾನು ಹೋಗ್ಬಿಟ್ಟು ಸೊ ಎಲ್ಲ ಗೇರ್ಸು ಟೀತು ಎಲ್ಲ ಚೆಕ್ ಮಾಡಿದೆ, ಎಲ್ಲ ಪರ್ಫೆಕ್ಟ್ ಆಗಿದೆ. ಒಂದೇ ಒಂದು ಕೌಂಟ್ರ್ ಶಾಫ್ಟ್ ಅಂತ ಹೇಳ್ಬೋದು, ಔಟ್ಪುಟ್ ಶಾಫ್ಟ್ ಅಂತಲೂ ಹೇಳ್ಬೋದು ಅದ್ರ ಬಗ್ಗೆ. ಸೊ ಇವಾಗ ಅದನ್ನು ಎರಡನ್ನ ಚೇಂಜ್ ಮಾಡಿದ್ರೆ, ಫೈನಲ್ ಗೇರ್ನು ಇದನ್ನು ಚೇಂಜ್ ಮಾಡಿದ್ರೆ ಸೊ ಪ್ರಾಬ್ಲಮ್ಮು 100% ಸಾಲ್ವ್ ಆಗುತ್ತೆ. ಸೊ ನಾವು ಬಿಚ್ಚೋ ಟೈಮಲ್ಲಿ ಕ್ಲಿಯರಾಗಿ ಸ್ವಲ್ಪ ಡೀಪಾಗಿ ಹೋಗಿ ಈ ಥರ ಪ್ರಾಬ್ಲಮ್ ಇದೆಯಾ ಅಂತ ನೋಡಿಕೊಂಡು, ಸೊ ಯಾವ ಪಾರ್ಟಲ್ಲಿ ಪ್ರಾಬ್ಲಮ್ ಇದೆ ಅಂತ ಎಕ್ಸಾಕ್ಟಾಗಿ ಕೌಂಟ್ರ್ ಮೆಷರ್ ಮಾಡಬೇಕು. ಸೊ ನೆನ್ನೆ ಹೋಗಿದ್ದು ಒಂದು 10 ನಿಮಿಷದಲ್ಲಿ ಕೌಂಟ್ರ್ ಮೆಷರ್ ಏನಂತ ಮಾಡಿದ್ದೀವಿ. ಸೊ ಪರ್ಫೆಕ್ಟಾಗಿ ಅವ್ರಿಗೆ ಪ್ರಾಬ್ಲಮ್ ಸಿಕ್ತು. ನಮಗೆ ಸಿಕ್ಕಿದ ಮೇಲೆ ಸೊ ಖುಷಿ ಆಗ್ಬಿಟ್ರು ಅವ್ರೂ. ಸರ್ ಇದು ಎರಡೇ ಹಾಕ್ಬಿಟ್ರೆ ಪ್ರಾಬ್ಲಮ್ ಪರ್ಫೆಕ್ಟ್ ಆಗುತ್ತಾ ಅಂತ ಕೇಳಿದ್ರು. ಸೊ ಪರ್ಫೆಕ್ಟಾಗಿ ಆಯಿತು. ಸೊ ಇದನ್ನೇ ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಡಯಾಗ್ನೈಸ್ ಮಾಡೋ ಟೈಮಲ್ಲಿ ಫೋಕಸ್ ಕರೆಕ್ಟಾಗಿದ್ದರೆ ಇಮಿಡಿಯೇಟ್ ಪ್ರಾಬ್ಲಮ್ಮು ಕ್ಲಿಯರ್ ಆಗುತ್ತೆ. ಕೆಲವೊಂದು ಟೈಮಲ್ಲಿ ಒಂದು 2-3 ಸಲ ನಾವು ಸಾಲ್ವ್ ಮಾಡಬೇಕಾಗತ್ತೆ. ಸೊ ಇದು ಇನ್ಪುಟ್ ಶಾಫ್ಟ್ ಅಂತ, ಸೊ ಟಾಪ್ ಗೇರ್ ಶಾಫ್ಟ್ ಅಂತ ಹೇಳ್ಬೋದು. ಸೊ ಇದನ್ನು ಪರ್ಫೆಕ್ಟಾಗಿ ಹುಡುಕ್ತಾ ಇದ್ದವಾಗ ಕರೆಕ್ಟಾಗಿದೆ. ಇದೇ ಥರ ಲೈಕು ಶೇರ್ ಮಾಡಿ.